ಬಿಗ್ ಬಾಸ್ ಸೀಸನ್ 12ರಲ್ಲಿ ಅಶ್ವಿನಿ ಗೌಡ ಅವರು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ. ನಮ್ ಜೊತೆ ಅಶ್ವಿನಿ ಗೌಡ ಅವರ ಸೋದರ ಮಾವ ಜೈಪಾಲ್ ಅವರು ಇದ್ದಾರೆ, ಮಾತಾಡ್ಸೋಗ್ತೀನಿ. ಸರ್, ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಅಶ್ವಿನಿ ಗೌಡ ಅವರು ಗೆಲ್ತಾರೆ ಅನ್ನೋ ಮಾತಿತ್ತು ಸರ್. ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ, ಏನ್ ಹೇಳ್ತೀವಿ? ನಾವು ಫಸ್ಟ್ ಪ್ಲೇಸ್ ಬರ್ತಾರೆ ಅನ್ಕೊಂಡಿದ್ವಿ. ಅದ ಸಂದರ್ಭಗಳದು ಏನ್ ಮಾಡಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅವರು ಇವಾಗ ಅಲ್ಲಿ ಏನೇನು ಬೇಸಿಕ್ ಮೇಲೆ ಅವ್ರಿಗೆ ಇದು ಪಾಯಿಂಟ್ ಕೊಡ್ತಾ ಅಂತ ನಮ್ಗೆ ಗೊತ್ತಿಲ್ಲ. ಅಂದ್ರೆ ನಾವು ಫಸ್ಟ್ ಪ್ಲೇಸ್ ಬರ್ತಾರೆ ಅನ್ಕೊಂಡಿದ್ವಿ, ಆದ್ರೆ ಸೆಕೆಂಡ್ ಪ್ಲೇಸ್ ನಾವು ಸಂತೋಷ ಪಡ್ತಾ ಇದೀವಿ. ಅದಕ್ಕೆ ಬಹಳ ಸಂತೋಷ ಆಯ್ತು ನಮ್ಗೆ. ಅವರು ಯಾವ ತರ ಗಟ್ಟಿತನ ಆಡಿದ್ರಿಂದ ಮತ್ತೆ ಇನ್ನೊಂದು ಪ್ರತಿಯೊಂದು ಇದರಿಂದ ಅವ್ರು ಗೆದ್ದು ಬಂದಿರೋದೇ ನಮ್ಗೆ ಬಹಳ ಸಂತೋಷ ಆಯ್ತು. ನಮ್ಗೇನು ಫಸ್ಟ್ ಪ್ಲೇಸ್ ಬಂದು ಇನ್ನ ಬಹಳ ಸಂತೋಷ ಆಗಿರೋದು. ಆದ್ರೆ ಬಂದಿಲ್ಲ ಅಂದ್ರೆ ಏನ್ ಮಾಡಕ್ ಆಗಲ್ಲ ನಾವು. ಯಾಕಂದ್ರೆ ಇವಾಗ ಅವ್ರು ಆಡಿ ಆಟ ಮತ್ತೆ ಪ್ರತಿಯೊಂದು ಗೇಮ್ಸ್ ನಾವು ನೋಡಿದೀವಿ. ಅವ್ರ ಆಟ ಆಡಿರೋದ್ರಲ್ಲಿ ಬಹಳ ನಮ್ಗೆ ಹೆಮ್ಮೆ ಇತ್ತು. ಫಸ್ಟ್ ಪ್ಲೇಸ್ ಅಲ್ಲಿ ಬರ್ತಾರಂತ ಅಂದ್ರೆ ಅವರು ಸೆಕೆಂಡ್ ಪ್ಲೇಸ್ ಥರ್ಡ್ ಪ್ಲೇಸ್ ಬಂದಿರೋದ್ರಿಂದ ನಮ್ಗೆ ಖುಷಿ ಆಗ್ತಾ ಇದೆ. ಬಂದಿರೋದಕ್ಕೆ ತೃಪ್ತಿ ಪಡ್ಬೇಕಷ್ಟೇ, ನಾವು ಏನ್ ಮಾಡಕ್ಕೂ ಆಗೋದಿಲ್ಲ ನಾವು. ಸರ್, ಶ್ರುತಿ ಅವರ ನಂತರದಲ್ಲಿ ಈ ಬಾರಿ ಅಶ್ವಿನಿ ಗೌಡ ಅವ್ರು ಗೆಲ್ತಾರೆ, ಮತ್ತೊಬ್ಬ ಮಹಿಳಾ ಸ್ಪರ್ಧಿ ಬಿಗ್ ಬಾಸ್ ಕಪ್ ಹೊಡಿತಾರೆ ಅನ್ನೋ ಮತ್ಗಳು ದೊಡ್ಡ ಮಟ್ಟದಲ್ಲಿ ಇತ್ತು. ಇಡೀ ಕರ್ನಾಟಕದಾದ್ಯಂತ ತುಂಬಾ ದೊಡ್ಡ ಮಟ್ಟದ ಸಪೋರ್ಟ್ ವ್ಯಕ್ತ ಆಗಿತ್ತು ಸರ್. ಅವ್ರು ಶ್ರುತಿ ಅವರಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಇವ್ರು ಅಶ್ವಿನಿ ಗೌಡ ಅವರ ಬರ್ತಾರೆ ಅನ್ಕೊಂಡಿದ್ವಿ ನಾವು ಎಲ್ಲಾರು. ಯಾಕಂದ್ರೆ ಬೇರೆ ಕಂಪೇರ್ ಮಾಡಿದ್ರೆ ಅಶ್ವಿನಿ ಅವ್ರು ಆಡಿರೋದಕ್ಕೂ ಮತ್ತು ಅವರು ಸಂದರ್ಭಗಳಲ್ಲಿ ಪ್ರತಿಯೊಂದ್ರಲ್ಲಿ ಅವರು ಸಿಂಗಲ್ ಆಗೇ ಆಡ್ಕೊಂಡ್ ಬಂದಿದ್ದಾರೆ. ಅದರಿಂದ ನಾವು ಫಸ್ಟ್ ಪ್ಲೇಸ್ ಅಲ್ಲಿ ಅವರೇ ಬರ್ತಾರೆ ಅಂದ್ರೆ ಶ್ರುತಿ ಮೇಡಮ್ ಜಾಗದಲ್ಲಿ ಇವರು ಸೆಕೆಂಡ್ ಅವರೇ ಅನ್ಕೊಂಡಿದ್ವಿ ನಾವು. ಅಂದ್ರೆ ಈ ಸತಿ ಗಿಲ್ಲು ಕೊಟ್ಟಿರೋದ್ರಿಂದ ನಮಗೂ ಬಹಳ ಸಂತೋಷ ಆಯ್ತು. ಅಂದ್ರೆ ಫಸ್ಟ್ ಪ್ಲೇಸ್ ಬಂದೆ ಇನ್ನ ಬಹಳ ಸಂತೋಷ ಆಗಿರೋದು ನಮ್ಗೆ. ಸರ್, ಕರ್ನಾಟಕ ಪರ ಹೋರಾಟಗಾರ್ತಿಯಾಗಿ ಬಿಗ್ ಬಾಸ್ ಸ್ಪರ್ಧಿಯಾಗಿ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ನಮ್ಮ ಮನೆ ಮಗಳು ಗೆಲ್ಬೇಕು ಅಂತ ಹೇಳಿ ಅವರು ಕೂಡ ತುಂಬಾನೇ ಸಪೋರ್ಟ್ ಮಾಡಿದ್ರು. ನಮ್ಗೆ ರಕ್ಷಣಾ ವೇದಿಕೆ ಅಂತಲ್ಲ, ಪ್ರತಿಯೊಬ್ರು ಸ್ನೇಹಿತರು, ಪ್ರತಿಯೊಂದು ಕರ್ನಾಟಕ ಜನತೆ ಪ್ರತಿಯೊಬ್ರು ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಇಷ್ಟೊತ್ತು ಸ್ಥಾನಕ್ಕೆ ಬಂದಿದ್ದಾರೆ ಅಂದ್ರೆ ನಮ್ಗೆ ತೃಪ್ತಿ ಪಡ್ತಾ ಇದೀವಿ. ಎಲ್ಲಾರು ಸಪೋರ್ಟ್ ಬಹಳ, ಎಲ್ಲಾರ್ಗು ಧನ್ಯವಾದಗಳು ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಹಳ ಇಷ್ಟ ಪಡ್ತಾ ಇದೀನಿ ನಾನು. ಈ ಬಿಗ್ ಬಾಸ್ ನಿಂದ ಹೊರಬರಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕಕ್ಕೆ ಛಲಗಾತಿ ಅಶ್ವಿನಿ ಅನ್ನೋ ಒಂದು ಬಿರುದನ್ನ ತಗೊಂಡು ಹೊರಗಡೆ ಬಂದಿದ್ದಾರೆ. ಹೌದೌದು ಸರ್, ಅವ್ರು ಛಲಗಾತಿ ಅಂತ ಬಂದಿದ್ದಾರೆ. ಅದ್ ಮುಂಚೆಯಿಂದ ಅವ್ರು ಛಲಗಾತಿಯಾಗಿ ಆಡ್ಕೊಂಡು ಪ್ರತಿಯೊಂದು ಸ್ಪರ್ಧೆದಲ್ಲಿ ಆಗ್ಲಿ, ಪ್ರತಿಯೊಂದು ಸಪೋರ್ಟ್ ಮಾಡೋದೇ ಆಗ್ಲಿ, ರಕ್ಷಣಾ ವೇದಿಕೆ ಆಗ್ಲಿ, ಮಿತ್ತ ಬೇರೆ ಯಾವ ತರ ಕಾರ್ಯಗಳಲ್ಲಾದ್ರೇನು ಅವರು ಸ್ಪರ್ಧೆ ಮಾಡಿರೋದಕ್ಕೆ ಮತ್ತೆ ಬೇರೆಯವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತೆ ಕಣ್ಣಿಲ್ದಿರೋ ಮಿಂಟು ಹಾಸ್ಪಿಟಲ್ ಆಗ್ಲಿ, ಮತ್ತೆ ಇಲ್ಲಿ ಬಡವ್ರ ಮಕ್ಕಳ ಸ್ಕೂಲ್ಗಾಗ್ಲಿ, ಪ್ರತಿಯೊಂದು ಹಾಸ್ಪಿಟ್ಲ್ಗಾಗ್ಲಿ ಪ್ರತಿಯೊಂದು ಅವ್ರು ಸಹಾಯ ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ತರ ಬಂದಿರೋದ್ರಿಂದ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ. ಇನ್ನ ಮುಂದೆ ಇನ್ನ ಬಹಳ ಪ್ರೋತ್ಸಾಹ ಸಿಗ್ತೈತೆ ಅನ್ಕೊಂಡು ನಾವಿದೀವಿ. ಇನ್ನ ಬಹಳ ಮಾಡೋದು ಬಹಳ ಐತೆ ಸರ್. ಇವತ್ತಿಗೆ ಇನ್ನ ಮುಗ್ದಿಲ್ಲ, ಇನ್ನ ಹೋರಾಟ ಮಾಡೋದು ಅದೆಲ್ಲ ಬಹಳ ಐತೆ. ಅವ್ರ ಅವಾಗಿಂದ ಪರಂಪರೆಯಿಂದ ಅದು ಬಂದಿರೋಂತ ಹಿನ್ನೆಲೆಯಿಂದ ಅವ್ರು ಇನ್ನ ಚೆನ್ನಾಗಿ ಇನ್ನ ಒಳ್ಳೆ ಒಂದು ಮೇಲೆ ಸ್ಟೆಪ್ ಮೇಲೆ ಬಂದಿದ್ದಾರೆ ಅಂತ ನಮ್ಗೆ ಅನಿಸ್ತೈತೆ ಸರ್. ಸರ್, ನೀವು ಅವ್ರನ್ನ ಸೋದರ ಮಾವ ಆಗಿದ್ದೀರಾ, ತುಂಬಾ ಸಣ್ಣ ವಯಸ್ಸಿಂದ ಹತ್ರದಿಂದ ನೋಡಿರ್ತೀರಾ. 112 ದಿನಗಳ ಕಾಲ ಬಿಗ್ ಬಾಸ್ ಜರ್ನಿಯಲ್ಲಿ ಅಶ್ವಿನಿ ಗೌಡ ಅವ್ರನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಸರ್, ಅಶ್ವಿನಿ ಅವ್ರ ಗೌಡ ಅವ್ರು 112 ದಿವಸ ಬಂದಿರೋದೇ ನಮ್ಗೆ ಬಹಳ ಸಂತೋಷ ಆಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಅವ್ರು ಸಿಂಗಲ್ ಆಗಿ ಆಡ್ಕೊಂಡು ಅಷ್ಟು ಇದು ಮಾಡ್ಕೊಂಡು ಪ್ರತಿಯೊಂದು ಗೇಮ್ ಅಲ್ಲಿ ಪ್ರೋತ್ಸಾಹ ಕೊಡ್ಕೊಂಡು ಒಬ್ಬರೇ ಸಿಂಗಲ್ ಆಗಿ ಆಡ ಬಂದಿದ್ದಾರೆ. ಮತ್ತೆ ಅವರು ಆಡಿರೋದು ಚಾಲೆಂಜ್ ಮೇಲೆ ಆಡಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ರು ಎಲ್ಲಾ ಗ್ರೂಪ್ ಮಾಡ್ಕೊಂಡು ಆಡಿದ್ರೆ ಮತ್ತೆ ಇವ್ರು ಸಿಂಗಲ್ ಆಗಿ ಆಡಿ ಮತ್ತೆ ಒಂದು ರಾಜಮಾತೆ ಆಗಿ ಬಹಳ ಚೆನ್ನಾಗಿ ಪ್ರೋತ್ಸಾಹ ಮಾಡಿದ್ದಾರೆ. ಮತ್ತೆ ಪ್ರತಿಯೊಂದು ಗೇಮ್ಸ್ ಅಲ್ಲಾಗಿ ಒಂದು ಟಾಸ್ಕ್ ಅಲ್ಲಿ ಪ್ರತಿಯೊಂದರಲ್ಲಿ ಅವರು ಬಹಳ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿದ್ರೆ ನಮ್ಗೆ ಇನ್ನ ಬಹಳ ಸಂತೋಷ ಆಗಿರೋದು. ಏನೇ ಈ ಪ್ಲೇಸ್ ಬಂದಿರೋದಕ್ಕೂ ನಾವು ತೃಪ್ತಿ ಪಡ್ಬೇಕಾಗ್ತೈತೆ. ಯಾಕಂದ್ರೆ ಇವಾಗ ನಾವು ಏನ್ ಮಾಡಕ್ಕೂ ಬರೋದಿಲ್ಲ. ಅದು ಜನ ಆಶೀರ್ವಾದ ಬಂದಿರೋದ್ರಿಂದ ಇಷ್ಟೋ ದಿವಸವರೆಗೂ ಅವ್ರು ಬಂದಿರೋದೇ ನಮ್ಗೆ ಬಹಳ ಸಂತೋಷ ಆಯ್ತು. ಜನತೆಗೆ ನಾನು ಧನ್ಯವಾದ ಹೇಳಕ್ಕೆ ನಾನು ಸಂತೋಷ ಇದು ಪಡ್ತಾ ಇದ್ದೀನಿ ಸರ್. ಸರ್, ಇನ್ನೇನು ಅಶ್ವಿನಿ ಗೌಡ ಅವ್ರು ಗೆದ್ದೇ ಬಿಟ್ರು ಅನ್ನೋ ತರ ಇತ್ತು. ಅದೇ ತರ ಜನ ಕೂಡ ಸಪೋರ್ಟ್ ಮಾಡಿದ್ರು. ಅಂತಿಮ ಘಟ್ಟಕ್ಕೆ ಬಂದು ಫೈನಲ್ ವರ್ಗೂ ಬಂದು ಸ್ವಲ್ಪದ್ರಲ್ಲಿ ಟ್ರೋಫಿ ಮಿಸ್ ಆಗುತ್ತೆ. ಏನ್ ರೀಸನ್ ಇರ್ಬೋದು ಸರ್? ಜನ ಎಲ್ಲೋ ಒಂದ್ ಕಡೆ ಓಟ್ ಕಮ್ಮಿ ಆಗ್ಲಿಕ್ಕೆ ಅಂತ. ಸರ್, ಓಟ್ ಪ್ರತಿಯೊಬ್ರು ಮಾಡಿದ್ದಾರೆ. ಯಾಕಂದ್ರೆ ಇವಾಗ ಗಿಲ್ಲಿ ಅನ್ನೋದು ಅವರು ಪಾಪ ಅವರು ಸ್ಪರ್ಧೆಯಲ್ಲಿ ಮಾಡಿದ್ದಾರೆ. ನಾವು ಅನ್ಕೊಂಡಿದ್ವಿ ಫಸ್ಟ್ ಪ್ಲೇಸ್ ಅಲ್ಲೇ ಬರ್ತಾರೆ ಅನ್ಕೊಂಡಿದ್ವಿ. ಜನರ ಪ್ರತಿಯೊಬ್ರು ನಮ್ಗೆ ಓಟ್ ಮಾಡಿದ್ದಾರೆ, ನಾವ್ ಇಲ್ಲ ಅಂತ ಹೇಳಕ್ ಬರೋದಿಲ್ಲ. ಪ್ರತಿಯೊಬ್ರು ಒಂದು ಸ್ಟೆಪ್ ಚೆನ್ನಾಗಿ ಬಂದಿದ್ದಾರೆ. ಪ್ರತಿಯೊಬ್ರು ಓಟ್ ಮಾಡಿದ್ದಾರೆ, ಪ್ರೋತ್ಸಾಹ ಐತೆ. ಪ್ರತಿಯೊಂದು ಅವ್ರಿಗೆ ಎಲ್ಲಾರ್ಗು ಧನ್ಯವಾದ ಹೇಳಕ್ಕೆ ನಾನು ಇಷ್ಟ ಪಡ್ತಾ ಇದ್ದೀನಿ ಸರ್. ನಾನು ಸರ್, ಗಿಲ್ಲಿ ವಿನ್ನರ್ ಆಗಿದ್ದಾರೆ, ರಕ್ಷಿತಾ ಶೆಟ್ಟಿ ರನ್ನರ್ ಅಪ್ ಆಗಿದ್ದಾರೆ. ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರ ಆಟದ ಬಗ್ಗೆ ಹೇಳ್ತೀವಿ ಸರ್? ಸರ್, ಗಿಲ್ಲಿ ಅವರು ಕಾಮಿಡಿಯಾಗಿ ಆಡ್ಕೊಂಡು ಪ್ರತಿಯೊಂದು ಅವ್ರ ಗೇಮು ಒಂದು ಇವಾಗ ಬಿಗ್ ಬಾಸ್ ನಡೆದಿರೋದೇ ಹೇಳ್ಬೇಕಂದ್ರೆ 12 ಸೀಸನ್ ಬಂದು ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಬಿಟ್ರೆ ಬೇರೆ ಯಾರು ಇಲ್ಲ. ಯಾಕಂದ್ರೆ ರಕ್ಷಿತಾ ಶೆಟ್ಟಿ ಅವರು ಆಡ್ಕೊಂಡ್ ಬಂದಿದ್ದಾರೆ. ಅವರು ಪಾಪ ತರಡ ಬಂದಿರೋದಕ್ಕೂ ನಮಗೂ ಬಹಳ ಸಂತೋಷನೇ. ಅವರು ಒಂದು ಹೆಣ್ಮಗಳಾಗಿ ಆಡಿರೋದಕ್ಕೆ ನಮ್ಗೆ ಬಹಳ ಸಂತೋಷ ಆಗ್ತೈತೆ. ಅಂದ್ರೆ ಫೈಟ್ ಇದ್ದಿದೆ ಅಶ್ವಿನಿ ಮತ್ತು ಗಿಲ್ಲಿಗೆ ಇದ್ದಿದ್ದು ಸರ್.
ಈ 12 ಸೀಸನ್ ಇವತ್ತು ಪ್ರತಿಯೊಬ್ಬರು ಮನೆಯಲ್ಲಿ ಇಷ್ಟು ಮಾತು ಮಾಡಿದಾರೆ ಅಂದ್ರೆ ಯಾವ ಎಪಿಸೋಡ್ ಅಲ್ಲಿ ಇಲ್ಲಿಲ್ಲ. 12 ಎಪಿಸೋಡ್ ಬಹಳ ಎಲ್ಲಾರ್ಗು ಬಿಗ್ ಬಾಸ್ ಅನ್ನೋದು ಏನನ್ನೋದು ಜನಗಳಿಗೆ ಒಂದು ಅರ್ಥ ಆಗೈತೆ. ಅದರಿಂದ ಆಡಿರೋದ್ರಿಂದ ಬಹಳ ಸಂತೋಷ ಆಗ್ತೈತೆ. 12 ಸೀಸನ್ ಪ್ರತಿಯೊಬ್ರು ಕಂಟೆಂಟ್ಸ್ ಎಲ್ಲ ಪ್ರತಿಯೊಬ್ರು ಒಂದು 12 ಸೀಸನ್ ಒಂದು ಈ ತರ ಮತ್ತೆ ನೆಕ್ಸ್ಟ್ ಬರ್ತೈತಲ್ಲ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇವರಿಬ್ರು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರು ಆಡಿರೋದ ಪ್ರತಿಯೊಂದು ಊರು ಮನೆ ಮಾತಲ್ಲೂ ಅವ್ರಿಬ್ಬರು ಹೆಸರು ಬಿಟ್ರೆ ಬೇರೆ ಯಾರು ಮತ್ತು ಅವ್ರು ಹೇಳ್ತಾ ಇಲ್ಲ. ಯಾಕಂದ್ರೆ ಸಂದರ್ಭಗಳಲ್ಲಿ ಅವ್ರು ಪ್ರತಿಯೊಂದು ಟಾಸ್ಕ್ ಎಲ್ಲ ಆಗ್ಲಿ ಏನೇ ಆಗ್ಲಿ ಬಹಳ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಒಂದು ಫೈಟ್ ಕೊಟ್ಟಿದ್ದಾರೆ, ಒಂದು ಗೇಮ್ ತರ ಆಡ್ಕೊಂಡ್ ಬಂದಿದ್ದಾರೆ ಆಗ್ಲಿ, ಬೇರೆ ಏನು ಇಲ್ಲ ಸರ್ ಅವರು. ಅದರಿಂದ ಅವ್ರಿಬ್ಬರಿಗೂ ನಾನು ಧನ್ಯವಾದ ಹೇಳಕ್ಕೆ ಸಂತೋಷ ಪಡ್ತಾ ಇದ್ದೀನಿ ಸರ್. ಬಿಗ್ ಬಾಸ್ ಸೀಸನ್ 12ರಲ್ಲಿ ಫೈಟ್ ಇದ್ದಿದ್ದು ಗಿಲ್ಲಿ ಮತ್ತೆ ಅಶ್ವಿನಿ ಅವರ ಮಧ್ಯೆ. ಅವ್ರ ಆಟ ನಮ್ಗೆ ಖುಷಿ ಕೊಟ್ಟಿದೆ. ನಮ್ಮ ಮನೆ ಮಗಳು ಚಲಗಾತಿ ಅಶ್ವಿನಿಯಾಗಿ ಹೊರ ಬಂದಿದ್ದಾರೆ ಅನ್ನೋ ಮಾತನ್ನ ಅಶ್ವಿನಿ ಗೌಡ ಅವರ ಮಾವ ಜೈಪಾಲ್ ಅವ್ರು ಹೇಳ್ತಿರುವಂತದ್ದು. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.